ಮಾಡಿದಂಥ ಮಹಾದ್ರೋಹ. ಯಾಕೆಂತಂದರೆ ಈ SCP TSP ಹಣ ದಲಿತ ವಿದ್ಯಾರ್ಥಿಗಳಿಗೆ, ರೈತರ ನೀರಾವರಿಗೆ, ದಲಿತ ರೈತರ ನೀರಾವರಿಗಳಿಗೆ, ಅದಾದಮೇಲೆ ಬಡವರ ವಸತಿಗಳಿಗೆ ಆಮೇಲೆ ಆ ಬಡಾವಣೆಗಳಲ್ಲಿ ಏನು ದಲಿತ ಕಾಲೋನಿಗಳ ಅಭಿವೃದ್ಧಿಗೆ ಬಳಸಬೇಕಾದಂಥ ಈ ಹಣವನ್ನು ಅಕ್ರಮವಾಗಿ ಗ್ಯಾರಂಟಿಗೆ ಯೂಸ್ ಮಾಡ್ಕೊತಾ ಇದ್ದಾರೆ. ಈಗ ಕಳೆದ 3 ವರ್ಷದಲ್ಲಿ ಇವರು 2023-24ರಲ್ಲಿ 11.44 ಕೋಟಿ, ಇದೆಲ್ಲ ಟೋಟಲ್ 40,452 ಕೋಟಿನ ಇವರು ಯೂಸ್ ಮಾಡ್ಕೊಂಡಿದ್ದಾರಲ್ಲ, ನಾವು ಕೊಡ್ತಾ ಇದ್ವಿ ಗ್ಯಾರಂಟಿ ಮುಖಾಂತರ ಅಂತ. ಆದರೆ ಎಷ್ಟು ಹಿಂದಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ದಲಿತರು, ಎಷ್ಟು ಮಹಾಮೋಸ ಆಗ್ತಾ ಇದೆ ಅಂದರೆ, ಅವ್ರಿಗೆ ಇಲ್ಲಿವರೆಗೂ ಏನು ಗಂಗಾ ಕಲ್ಯಾಣದಲ್ಲಿ ಸುಮಾರು 45,000 ಅರ್ಜಿ ಬಾಕಿ ಇದೆ. ಈ ಹಣನ ಅಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟು ತೊಂದರೆ ಆಗ್ತಾಯಿದೆ ರೈತರಿಗೆ ಅಂತಂದರೆ, ಅವ್ರು ಬೋರ್ ಹಾಕ್ಸ್ಕೊಂಡು ಅವರೇ ಒಂದು ಜೀವನ ಮಾಡಿರೋರು, ಕೃಷಿ ಮಾಡಿರೋರು. ಅದ್ರ ಜೊತೆಗೆ ವಿದ್ಯಾರ್ಥಿಗಳು, ಫಾರಿನ್ಗೆ ಹೋಗಿ ಓದೋವಂಥ ವಿದ್ಯಾರ್ಥಿಗಳು ಇವತ್ತು ಅರ್ಧಕ್ಕೆ ವಿದ್ಯಾಭ್ಯಾಸ ಬಿಡೋವಂಥ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಇವ್ರಿಗೆ ನೈತಿಕತೆ ಅನ್ನೋದು ಇದ್ದಿದ್ರೆ, ಬರೀ ಗ್ಯಾರಂಟಿಗಳಿಗೋಸ್ಕರ ಈ ಬಡವರು, ಈ ದಲಿತ ಬಡವರು ಹಣನ ಯೂಸ್ ಮಾಡ್ಕೊತಿದ್ದಾರಲ್ಲ. ಹಾಗಿದ್ರೆ ಬರೀ ಇವ್ರಿಗೆ 54,000 ಕೋಟಿ ಬೇಕಾಗಿರೋದು. 54,000 ಕೋಟಿಲಿ ಈಗ 1,22,000 ಕೋಟಿನೋ 32,000 ಕೋಟಿನೋ ಸಾಲನೇ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ರತಿನಿತ್ಯ ಇವರು ಏನು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿನಿತ್ಯ. ಇನ್ನೊಂದು ವಿಚಾರ ಹೇಳ್ತೀನಿ. ಈಗ ಮನ್ರೇಗಾ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಅದನ್ನ ಜಿ ಅಂತ ಮಾಡ್ತಾ ಇದ್ದಾರೆ ಅಂತ. ಸೊ ಜಿ ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರ ಜೊತೆಗೆ ನಾನೇನು ಅನ್ಕೊಂಡಿದ್ದೆ ಅಂತಂದರೆ, ಏನಾದರೂ ಮನ್ರೇಗಾ ಅಲ್ಲಿ ದುಡ್ಡು ಬಾಕಿ ಇಟ್ಕೊಂಡಿದ್ದಾರಾ, ಎಷ್ಟು ಕೋಟಿ ಕೊಡಬೇಕು, ಎಷ್ಟು ಕೋಟಿ ಕೊಡಬಾರ್ದು, ನಮಗೆ ಎಷ್ಟು ಕೋಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಇವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಅದೇನು ಇಲ್ಲಪ್ಪ, ಆರೋಪದ ಪಟ್ಟಿಗಳನ್ನು ಬಜೆಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಇದು ಹೊಸ ಸಂಪ್ರದಾಯ ಅಪ್ಪ. ಐ ಡೋಂಟ್ ನೋ. ಕೇಂದ್ರ ಸರ್ಕಾರವನ್ನ ನೀವು ಒಂದು ನಿಮಿಷ ಏನು ಕೇಳಿದ್ರು ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡ್ತೀರಿ. ನಮಗೆ ಬರಬೇಕಾಗಿರೋದ್ರ ಬಗ್ಗೆ ಧ್ವನಿ ಎತ್ತಬೇಕು, ನಾವು ನಿಮ್ಗೆ ಕೈ ಜೋಡಿಸ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ, ಅದು ನಮ್ಮ ಹಕ್ಕು. ಬಟ್ ದಟ್ ಡಸಂಟ್ ಮೀನ್ ನೀವು ಬಜೆಟ್ ಬುಕ್ಕಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಬೇಕು. ಯೋಜನೆಯಿಂದ ಕೆಳಗಿನ ಅನಾಹುತಗಳು ಸೃಷ್ಟಿಯಾಗ್ತವೆ, ಬೇಡಿಕೆ ಆಧಾರಿತ ಉದ್ಯೋಗ ಖಾತ್ರಿಯಿಂದ ದೂರ ಸರಿದು ಕೇಂದ್ರದಿಂದ ನಿರ್ಧರಿಸಲ್ಪಟ್ಟ ಉದ್ಯೋಗ ಹಂಚಿಕೆ ವ್ಯವಸ್ಥೆಗೆ ಅವಕಾಶವಾಗುವುದು, ಅದು ಇದು ಅಂತ ಸುಮಾರು ಒಂದು 5-6 ಪಾಯಿಂಟ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಇದಕ್ಕೋಸ್ಕರ ಒಂದು ನಿಮಿಷ ತಡ್ರಿ, ಇದಕ್ಕೋಸ್ಕರ ಒಂದು ಅಧಿವೇಶನ ಕರೆದ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರಿ, ಟೀಕೆ ಮಾಡಿದ್ರಿ, ಹಾದಿ ಬೀದಿಯಲ್ಲೂ ಟೀಕೆ ಮಾಡ್ತಿದ್ರಿ. ಬಜೆಟ್ ಬುಕ್ಕಲ್ಲೂ 1-2 ಪೇಜ್ ತಗೊಂಡು ಅಲ್ಲೂ ಕೂಡ ಟೀಕೆ ಮಾಡ್ಬೇಕಾ ನೀವು? ಟೀಕೆ ಅಲ್ಲ ಅದು, ಅದೇನ್ ಗೊತ್ತಾ, ಮಾಹಿತಿ. ಯಾಕಂದ್ರೆ ಸ್ಪಷ್ಟವಾದ ಮಾಹಿತಿ ಈ ಬಜೆಟ್ ಮುಖಾಂತರ, ಈ ಸೆಷನ್ ಮುಖಾಂತರ ಜನತೆಗೂ ಹೋಗಬೇಕು, ವಿರೋಧ ಪಕ್ಷಗಳು ಅಧಿವೇಶನನೇ ಮಾಡಿದ್ರಲ್ರಿ ಸರ್, ಅಧಿವೇಶನ ಮಾಡಿದೀವಿ. ಇನ್ನು ಜಿ ಸಲುವಾಗಿ ಒಂದು ಅಧಿವೇಶನನೇ ಕರೆದ್ರಿ ನೀವು. ಎಷ್ಟು ಕೋಟಿ ಖರ್ಚಾಯ್ತು, ಎಷ್ಟು ಕೋಟಿ ಖರ್ಚಾಯ್ತ್ರಿ ಸರ್? ಅಲ್ಲ ಮುಂದುವರಿಸಬೇಕಾ ಬೇಡವಾ? ಮುಂದುವರಿಸಿ ಇಂಪ್ಲಿಮೆಂಟ್ ಮಾಡಬೇಕಾ ಬೇಡವಾ? ನರೇಗಾ ಬರಬೇಕಾ ಬೇಡವಾ? ವಾಪಸ್ಸು ಬರೋವರೆಗೂ ಹೋರಾಟ ಮಾಡಬೇಕಾ ಬೇಡವಾ? ಒಳಗು ಹೊರಗು ನ್ಯಾಯಬದ್ಧವಾಗಿ ಕಾನೂನು ರೀತಿಯ ಹೋರಾಟ ಮಾಡಬೇಕು. 50 ಲಕ್ಷ ಖರ್ಚು ಮಾಡಿ ಅಧಿವೇಶನ ಕರೆದು ಚರ್ಚೆ ಮಾಡಿ ಮತ್ತೆ ಬಜೆಟ್ ಅಲ್ಲಿ ಮತ್ತೆ ಅದನ್ನ ರಾಜಕೀಯ ಆರೋಪ ಮಾಡೋದು. ರಾಜಕೀಯ ಆರೋಪ ಅಲ್ಲ, ಅದು ಸತ್ಯ ಮಾಹಿತಿ. ಆಲ್ರೆಡಿ ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡಿದ್ಯಾ, ಮತ್ತೆ ಅದನ್ನ ರೀಸ್ಟೇಟ್ ಮಾಡಿದ್ಯಾ? ರೀಸ್ಟೇಟ್ ಈಗ ನೀವು ಬಜೆಟ್ ಅಲ್ಲೂ ಹೇಳ್ಬೇಕು, ಹೊರಗಡೆ ಹೇಳ್ಬೇಕು. ಈಗ ಇದ್ರಲ್ಲಿ ನೀವು ಈ ಮನ್ರೇಗಾ ಜಿ ಆಗಿ ಇದ್ರಲ್ಲಿ 40% ಸ್ಟೇಟ್ ಗವರ್ಮೆಂಟ್ಸ್ 40-60 ರೇಷಿಯೋ, 60-40 ರೇಷಿಯೋದಿಂದ ನಮ್ಗೆ ಎಷ್ಟು ಹೊರೆ ಆಗುತ್ತೆ? ಈಗಾಗಲೇ ಕಳೆದ ಸಾಲಿನಲ್ಲಿ ನಾವು ಇದಕ್ಕೆ ಎಷ್ಟು ಹಣ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರದಿಂದ ಎಷ್ಟು ಬರ್ತಾ ಇತ್ತು, ಮುಂದಿನ ದಿನಗಳಲ್ಲಿ ನಮ್ಗೆ ಎಷ್ಟು ಹೊರೆ ಆಗುತ್ತೆ ಅಂತ ನೀವೇನಾದ್ರೂ ಲೆಕ್ಕಾಚಾರ ಇದ್ರಲ್ಲಿ ಕೊಟ್ಟಿದ್ದಿದ್ರೆ ಆಯ್ತಪ್ಪ, ಇದು ಬಜೆಟ್ ಬುಕ್ ಅಲ್ಲಿ ಇವ್ರು ಹೇಳಿದ್ದಾರೆ ಅನ್ಕೋಬಹುದು. ಅದು ಬಿಟ್ಬಿಟ್ರು ರಾಜಕೀಯ ಆರೋಪಗಳನ್ನ ಬಜೆಟ್ ಬುಕ್ ಅಲ್ಲಿ ಹಾಕಿ ಒಂದು ರಾಜಕೀಯ. ಈಗ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇರ್ಬೇಕಾದ್ರು, ರೈತರಿಗೆ ಅನ್ಯಾಯ ಮಾಡ್ತಾ ಇರ್ಬೇಕಾದ್ರು, ಗ್ರಾಮೀಣ ಭಾರತದ, ಗ್ರಾಮೀಣ ಕರ್ನಾಟಕದ ನಿರುದ್ಯೋಗಿಗಳಿಗೆ ಅನ್ಯಾಯ ಮಾಡ್ತಾ ಇರ್ಬೇಕಾದ್ರು ಕೂಡ ಕೇಂದ್ರ ಸರ್ಕಾರ
ಮಾಡಿದಿರಲ್ರಿ ಅಧಿಕಾರ ಇಲ್ಲ ಅವ್ರಿಗೆ. ಅದು ಮುಂದುವರಿಸ್ತೀವಿ, ಇದು ಸರ್ಕಾರ ಚರ್ಚೆ ಮಾಡ್ತೀವಿ, ಇದು. ಇನ್ನೂ ಹೋರಾಟ ಕಾಂಗ್ರೆಸ್ ಮಾಡ್ತೀವಿ. ಪಕ್ಷ ಅಲ್ಲ ಮೇಡಮ್. ಮುಂದಿನ ಅಧಿವೇಶನದಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ ಅಂದ್ರೆ ನೋಡಿ, ಮುಂದಿನ ಇದು ಅಧಿವೇಶನದಲ್ಲಿ ಕಾಂಗ್ರೆಸ್ನ ಮೆನ್ಷನ್ ಮಾಡ್ತೀವಿ. ಇದು ಕಾಂಗ್ರೆಸ್ನ ಯಾಕಂದ್ರೆ ಕೇಂದ್ರ ಬಜೆಟ್ ಸರ್ಕಾರ ಅಲ್ಲ, it is the ರಾಜ್ಯಗಳ budget of Karnataka ರಾಜ್ಯಗಳ government. ಜನತೆಗೆ ಅನುಕೂಲ ಕೇಂದ್ರ ಮಾಡ್ಬೇಕು, ಸರ್ಕಾರ ಅನುಕೂಲ ಮಾಡ್ಬೇಕು. ಟೀಕೆ ಮಾಡಕ್ಕೆ ಅಲ್ಲ, ಒಂದು ಬರ್ತಾರೆ. ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ ಅಲ್ಲ, ಬಿಟ್ಟಲ್ಲ ಇದು. ಒಂದು ಉದಾಹರಣೆ ಕೊಡ್ತೀನಿ. ಈಗ ಸುಮ್ನೆ ನಮ್ಮ ತಪ್ಪು ಮನೆಯಲ್ಲಿ ಮಾಹಿತಿ budget- ಕೊಟ್ಟು ಏನೋ ಹೇಳೋದಲ್ಲ. budget- ಈಗ 100 ರೂಪಾಯಿ ಕೊಡ್ತಾ ಇದ್ದಾರೆ, 40 ರೂಪಾಯಿ ನೀವೇ ಕೊಡಿ ಅಂದ್ರೆ ಏನರ್ಥ? ಆಯ್ತು. ಇದು ಸರ್ಕಾರದ ತೆರಿಗೆ ಪುಸ್ತಕ ಇದು. ತಗೊಳ್ವಾ? ಸರ್ಕಾರದ ಪುಸ್ತಕ ಇದು. ಹೌದು, ಸರ್ಕಾರದ ಪುಸ್ತಕ, ಸರ್ಕಾರದ ಮಾಹಿತಿನೇ ಕೊಡಬೇಕಾಗಿರೋದು. ನಿಮ್ಮ ಕಾಂಗ್ರೆಸ್ ಆಫೀಸ್ ಅಲ್ಲ, ಕಚೇರಿ ಇದು. ಆಯ್ತು, ನಟರಾಜ್ ಗೌಡ್ರೆ, ಮೋದಿ ಈಗ- ಕಚೇರಿನಾ ಇದು? ಆಯ್ತು. ಅದೇ ಬಾಯಿಗೆ ಬಂದಂಗೆ ಇದು ಹೇಳೋದಕ್ಕೆ. ಗ್ಯಾರಂಟಿ ನ್ಯೂಸ್ ಸರ್ಕಾರ ಸ್ಟುಡಿಯೋ. ಈಗ ಅಲ್ಲ, ಈಗ ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ. ನೀವು ಈಗ ನೀವು ನಾನು ಹೇಳ್ಬಿಟ್ರೆ ನನ್ನ ಮಾತಾಡ್ಬಾರ್ದು ಮನೆಯಲ್ಲಿ ನೀವು. ನನ್ನ ನೀವೇ ಸಂಬಳದ boss. ಖರ್ಚು ವೆಚ್ಚನ ಬರಿತಾ ಇರ್ತೀನಿ. ಇಷ್ಟಾಯ್ತು ಮನೆಯಲ್ಲಿ ಇವ್ರು ಕೊಡ್ತಾರೆ, ಇಷ್ಟು ಬರುತ್ತೆ, ಇದಕ್ಕೆ ವೆಚ್ಚ ಮಾಡ್ತೀನಿ, ನನಗೆ ಇಷ್ಟುವರೆ ಆಗುತ್ತೆ ಅಂತ ಎಲ್ಲ ಬರ್ದಿಡ್ತೀನಿ. ಅದ್ರ ಮಧ್ಯೆ ನಮ್ಮ ಅತ್ತೆ ನನ್ನನ್ನ ಬೈದ್ರು. ನಮ್ಮ ಈಗ ಅತ್ತೆ ಒಂದಿನ ಮೇಡಮ್, ಇದನ್ನ ಒಂದಿನ ತುಂಬಾ ಅಡಿಗೆ ಹಂಗೆ ಮಾಡಕ್ ಹೋಗ್ಬೇಡಿ, budget ನ. ಆ ತರ ಮಾಡಿ ಇಟ್ಟಿದ್ದೀರಾ ಅಂತ ನಾನು ಅದೇ, ಹೇಳೋದು. ಕೇಂದ್ರ ಹಂಗಾಗಿದೆ ಈಗ- ಇಲ್ಲಿ. ಸೊ ಇದು ಈಗ ರಾಜಕೀಯ ನರೇಗಾದಿಂದ ಇದು. ರಾಜ್ಯಕ್ಕೆ ಅನಾನುಕೂಲ ಆಗುತ್ತಾ ಇಲ್ವಾ ಅಂತ ತೆಗೆದಿಂದ? ಅಂಕಿಅಂಶಗಳನ್ನ ಹೇಳ್ರಿ, ಅದು ಕೇಳಿ, ಅದನ್ನ- ಅದು ಕೇಳಿ, ಅದು ಸರಿ. ಬಟ್ ಅಂದ್ರೆ ಅಂಕಿಅಂಶಗಳನ್ನ ಬಿಟ್ಬಿಟ್ಟು ಅದು ನೀವು ಅಂಕಿಅಂಶಗಳು ಅಲ್ಲಿ ಹೇಳಿದ್ದಾರೆ. ಅಂಕಿಅಂಶಗಳನ್ನ ನೋಡಿ, ಬಿಟ್ಬಿಟ್ಟು ಬರೀ ರಾಜಕೀಯ ಅಂಕಿಅಂಶಗಳು ಆರೋಪ ಹೇಳಿದ್ದಾರೆ. budget book ಅಲ್ಲಿ mention ಮಾಡಲ್ಲ. ಈಗ ಈಗ budget book ಅಲ್ಲಿ ಈಗ ಅಂಕಿಅಂಶ ಕೇಳಿ, ಹೇಳಿದ್ದಾರೆ. ಈಗ ರಾಧಾ ಅವ್ರೆ, ಅಂಕಿಅಂಶ ಇಲ್ಲ. ರಾಧಾ ಅವ್ರೆ ಕೇಳಿ. ನಾನು ಅಂಕಿಅಂಶ ಹೇಳ್ತಿರೋದು ಇಲ್ಲ. ಅಂಕಿಅಂಶ ಈಗ ಹೇಳಿ. ಅದ್ರ ಬಗ್ಗೆ ವಾರ್ಷಿಕವಾಗಿ ಡಿಬೇಟ್ ಮಾಡೋಣ. I agree. ಐ ಮಾತು ಆಮ್ ಕೇಳಿ. ವಿತ್ ಯು. ಯಾಕೆಂದ್ರೆ ನಮ್ಮ ರಾಜ್ಯ ಈಗ ಕೊರೆ ಆಗ್ಬಾರ್ದು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೊರೆ ಆಗ್ಬಾರ್ದು. ವಾರ್ಷಿಕವಾಗಿ ಸರಾಸರಿ 6,000 ಕೋಟಿ ರೂಪಾಯಿ ರಾಜ್ಯಕ್ಕೆ ನರೇಗಾ ಮುಖಾಂತರ ಹಳ್ಳಿ ಜನತೆಗೆ ಅದನ್ನ ಹೋಗ್ತಾ ಇಲ್ಲಿ ಇತ್ತು. ನೀವೇ ಕೇಳಿ, ಹೇಳೋದಲ್ಲ, ಕೇಳಿ. mention ಅದು already ಮಾಡ್ಬೇಕು ಚರ್ಚೆ ತಾನೇ. ಮಾಡಿದೀವಿ ನಾವು ಅದನ್ನ. ಚರ್ಚೆ ಮಾಡಿದ್ಮೇಲೆ 6,000 ಆರೋಪ ಮುಖ್ಯಮಂತ್ರಿ- ಮಾಡಕ್ time ಇದೆ. ಕೇಳಿ. ಅಂಕಿಅಂಶ ಈಗ ಮಾಡಕ್ 6,000 time ಕೋಟಿ ಇಲ್ಲ ರೂಪಾಯಿಲಿ ನಿಮ್ಗೆ. ನೀವು 2,500 ಕೋಟಿ ರೂಪಾಯಿ ನೀವೇ ಕೊಡಿ ಅಂತ ರಾಜ್ಯಕ್ಕೆ ಹೊರೆ ಹಾಕಿದ್ರೆ ಕೇಂದ್ರ ಸರ್ಕಾರ, ಅದು ಅನ್ಯಾಯ ಅಲ್ವಾ? ರಾಜ್ಯಕ್ಕೆ, ರಾಜ್ಯದ ಮೇಲೆ ಅನ್ಯಾಯ ಅಲ್ವಾ? ಏನ್ ಕಾಂಪನ್ಸೇಷನ್ ಕೊಡ್ತಾರೆ? We'll come back. ತಗೊಳ್ಳೋ ತೆರಿಗೆ ತಗೊಂತಾರೆ ವಾಪಸ್ಸು.